ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಜೋ ಪರಮಾರ್ಥಾಚೆ ಮಂಡನ, ಜೋ ಮಹಾಂತಾಚೆ ಭೂಷಣ, ರಜತಮಾಚೆ ನಿರಶನ, ಜಯಾಚೆ ನೀ. ಸದ್ಗುಣ ನಿನ್ನೊಳಗಿತ್ತು ಅಂದ್ರೆ ನೀ ಪರಮಾರ್ಥದೊಳಗೆ ದುಡಿತೆ. ನಿನ್ನ ಮನಸ್ಸು ಮಲ್ಕೋಬಿಡಂಗಿಲ್ಲ. ರಾತ್ರಿ ಕಿವ್ಯಾಗ ತಾಳು, ತಂಬೂರಿ, ಪೆಟಗಿ, ತಬಲ ಹಾಡದ ಧ್ವನಿ ಕೇಳಬಂತು ಅಂದ್ರೆ ಇವನಿಗೆ ಯಾಟಕ್ಕೆ ಹೌದಿ ಹೊತ್ತಿದ್ರು ಮೊಕಮಲ್ಲಿ ಚಳಗಾಲದ ಚಂದ ನಿದ್ದೆ ಮಾಡು, ಈಗ ಎಲ್ಲ ಹೊಸ್ತೀನಿ ನಿನಗಂದ್ರೆ ಮತ ಹೌದಿ ಝಾಡ್ಸೆದ್ದ ನಡೆಯವನೇ ಆ ಕಡೆ ಧ್ವನಿ ಎತ್ತ ಬಂದದ ಅಂತ. ಹಾಂಗ ಸದ್ಗುಣ ಇತ್ತಂದ್ರ ಅದ್ರ ಎಳತಿ ಬ್ಯಾರೆ ಇರ್ತದ. ಸದ್ಗುಣ ಇಲ್ಲ ಅಂದ್ರೆ ಸಂಸಾರದ ಎಳತಿ ಇರ್ತದ. ಎಲ್ಲಿ ಸದ್ಗುಣ ಅದ ಅಲ್ಲಿ ಪರಮಾರ್ಥದ ಎಳತಿ ಇರ್ತದ. ಅವನ ಮನಸ್ಸು ಸದಾ ದೇವ್ರ ಕಡೆ ಹರಿತದ. ಅವನ ಮನಸ್ಸು ಬೇಚೇನ್ ಆಗ್ತದ. ಅವ ಪರಮಾರ್ಥದೊಳಗೆ ತೊಡಗ್ತಾನ. ಅದರ ಸಲುವಾಗಿ ಬಹಳ ಚಂದ ಹೇಳಿದ್ರು ಅವರು. ಕೆಳಗೊಂದು ಮಾತು, ಪರಮಾರ್ಥಾಚಿ ಆವಡಿ, ಉಟೆ ಭಾವಾರ್ಥಾಚಿ ಗೋಡಿ, ಪರೋಪಕಾರ ತಾಂತಡಿ ತೋ ಸದ್ಗುಣ. ಇಂಥ ಸದ್ಗುಣಗಳಿದ್ದು ಅಂದ್ರೆ ಆ ಮನುಷ್ಯ ಧನ್ಯ ಆಗತಾನ, ಅವನಿಗೆ ದೇವ್ರು ಸಿಗ್ತಾನ ಅನ್ನುವಂಥ ಮಾತನ್ನ ಬಹಳ ಸುಂದರವಾದ ಮಾತನ್ನ ಹೇಳಿದ್ರು. ಮಹಾಭಾರತದೊಳಗೆ ನಾವು ಒಂದು ಪ್ರಸಂಗವನ್ನು ನೋಡ್ತೇವೆ. ಕೌರವರ ಹತ್ರ ದುರ್ಯೋಧನ ಹಸ್ತಿನಾವತಿಯ ಮಹಾರಾಜ. ಹಸ್ತಿನಾಪುರದ ರಾಜ ಯಾರು? ದುರ್ಯೋಧನ. ಕರ್ಣ ಅವನ ಕಡೆ, ಅನಂತ ಜನ ಅವನ ಕಡೆನೇ ಆದಾರ. ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ ಎಲ್ಲರೂ ಅವನ ಕಡೆನೇ ಆದಾರ. ಪಾಂಡವ್ರ ಹತ್ರ ಏನ್ರಿ ಬರೀ 5 ಮಂದಿ ಅಣ್ಣ ತಮ್ಮರು. ಒಂದು ಊರಿಲ್ಲ, ಅಜ್ಞಾತವಾಸದೊಳಗಾದಾರ. ಹೊಟ್ಟಿಗೆ ಅನ್ನದ ಗತಿ ಇಲ್ಲ. ಗೆಡ್ಡೆ ಗೆಣಸುಗಳು ತಿನ್ಬೇಕು, ಹೊಳಿ ನೀರು ಕುಡಿಬೇಕು, ಬಿದರಕ್ಕಿ ಅನ್ನ ಮಾಡಿ ಊಟ ಮಾಡ್ಬೇಕು. ವನವಾಸ ಅಡವ್ಯಾಗ ಏನಿರ್ತದ, ಯಾವಾಗ ಹಣ್ಣು ಸಿಗ್ತಾವೆ ಯಾವಾಗ ಸಿಗಂಗಿಲ್ಲ, ಎಲ್ಲಿ ನೀರು ಸಿಗ್ತದೆ ಎಲ್ಲಿ ನೀರು ಸಿಗಂಗಿಲ್ಲ. ಕಾಡು ಪ್ರಾಣಿಗಳ ಉಪಟಳ, ಬಹಳಷ್ಟು ಒತ್ತಡದ ಮಧ್ಯದೊಳಗ ಅರಣ್ಯದೊಳಗ ದ್ರೌಪದಿ ಸಹಿತವಾಗಿ ಪಂಚ ಪಾಂಡವರು ದಿನಗಳೆಯುವಂಥ ಪ್ರಸಂಗದೊಳಗ ದುರ್ವಾಸ ಮಹರ್ಷಿ ಬರ್ತಾ ಅದನ. ದುರ್ಯೋಧನನ ಮಾತು ಕೇಳಿ ರಾತ್ರಿ 12 ಗಂಟೆಗೆ 10,000 ಜನ ಶಿಷ್ಯರಿಗೆ ತಗೊಂಡು ಬರ್ತಾನ. ದುರ್ವಾಸ ದುರ್ಯೋಧನನ ಮನೆಗೆ ಬಂದಿದ್ದ. ದುರ್ಯೋಧನ ಭಾಳ ಉಪಚಾರ ಮಾಡ್ದ. ದುರ್ವಾಸ ಮಹರ್ಷಿ ಭಾಳ ಪ್ರಸನ್ನ ಆದ. ಅವನು ಸೇವಾಕ. ನೀ ಏನು ವರ ಕೇಳ್ತಿ ಕೇಳು ಅಂದ. ಮಹಾನು ವಿಭೂತಿ. ಏನು ಕೇಳಿದ್ರಿ ಅವ? ವರ ಈಟು ಮಜಾ ಕೇಳ್ತಾನ. ನಾ ಬೇಡಿದೆ ಕೊಡಬೇಕು. ಏನು? ನೀನು ಪಾಂಡವರು ಇಂಥ ವನದೊಳಗ ಅವರು ವನವಾಸ ಜೀವನದೊಳಗಾದ ರಾತ್ರಿ 12ರ ಸಮಯದೊಳಗ ನಿನ್ನ 10,000 ಜನ ಶಿಷ್ಯರಿಗೆ ತಗೊಂಡು ಹೋಗ್ಬೇಕು. 10,000 ಜನ ಶಿಷ್ಯರಿಗೆ ತಗೊಂಡು ಹೋಗಿ ನೀ ಅಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರ ನಮಗೆ ರಾತ್ರಿ 12ಕ್ಕೆ ಊಟ ಕೊಡು ಅನ್ಬೇಕು. ರಾತ್ರಿ ಅವರಲ್ಲಿ ಹಗಲು ಹೊತ್ತು ಅದು ಪರುಷ ಬಟ್ಟಲದ. ಅದು ಏನು ಮಾಡ್ತದ ಅಂದ್ರೆ ಸೂರ್ಯ ಇರೋದ್ರೊಳಗಾಗಿನೇ ಅಂದಿದ ಅಡಿಗೆ ತಯಾರಾಯ್ತದ. ಅದ್ರಾಗ ಸೂರ್ಯ ಮುಳುಗದ ಅಂದ್ರೆ ಅದ್ರಾಗ ಅಡಿಗೆ ಆಗಂಗಿಲ್ಲ. ಅಕ್ಷಯ ಪಾತ್ರಿ ಸೂರ್ಯ ಮುಳುಗದ ಅಂದ್ರೆ ಅಕ್ಷಯ ಪಾತ್ರೆ ಒಳಗೆ ಅನ್ನ ಆಗಂಗಿಲ್ಲ. ರಾತ್ರಿ 12ಕ್ಕೆ 10,000 ಜನ ಶಿಷ್ಯರಿಗೆ ತಗೊಂಡು ಅವ್ರ ಗುಡಿಸಲು ಮುಂದೆ ನಿಂದಿರಬೇಕು. ಗೃಹಸ್ಥರ ಧರ್ಮದ ಸನ್ಯಾಸಿ ಮನೆಯಾಗ ಬಂದು ಭಿಕ್ಷಾ ಕೇಳ್ದ ಅಂದ್ರೆ ಅವನಿಗೆ ಭಿಕ್ಷಾ ಕೊಡ್ಲೇಬೇಕು. ಭಿಕ್ಷಾ ಕೊಡ್ಲಿಲ್ಲ ಅಂದ್ರೆ ಸರ್ವನಾಶ ಆಗ್ರಿ ಅಂತ ನೀ ಶಾಪ ಕೊಡಬೇಕು. ಅವಂದ ಇವನ ಮನ್ಯಾಗ ಊಟ ಕೊಟ್ಟ, ಇವನ ಮನ್ಯಾಗ ಎಲ್ಲ ಕೊಟ್ಟ. ಇವ ಪಾದ ಪೂಜೆ ಮಾಡ್ದ, ಹಣ್ಣು ಹಂಪಲ ನನಗೆ ಕೊಟ್ಟ. ಈಟೆಲ್ಲ ನಾ ಅವನಿಂದ ಪಡ್ಕೊಂಡು ನಾನು ಅವನ ಅನ್ನ ತಿಂದು ಅವನ ಅನ್ನದ ಋಣಿಯಾಗಿ ನಾನೇನಂದ ವರಂಬೃಹಿ ಅಂದ. ಏನು ವರ ಕೇಳ್ತಿ ಅಂತ, ಏನು ವರ ಕೇಳ್ತಿ ಅಂತ ಒಂದು ಮಾತಂದಾಗ ರಾತ್ರಿ 12ರ ಸಮಯದೊಳಗೆ 10,000 ಜನರಿಗೆ ತಗೊಂಡು ಹೋಗಿ ಊಟ ಕೊಡಬೇಕು, ತೃಪ್ತಿ ಮಾಡಬೇಕು. ಮಾಡಲಿಲ್ಲ ಅಂದ್ರು ಸರ್ವನಾಶ ಆಗ್ರಿ ಅಂತ ಶಾಪ ಕೊಡಬೇಕು ಅಂದಾಗ ದಳ ಕಣ್ಗೊಂಟ ನೀರು ಸೋರಕ್ಕೆ ಚಾಲು ಮಾಡುದು. ಆಗವಂತ ಅದನ್ನ ಚಿಂತೆ ಇಲ್ಲಿ ಬಿಡು, ಇದು ಪರಮಾತ್ಮನ ಲೀಲಾ ಅದ. ಯಾವಾಗ ನನ್ನ ಕೈಯಿಂದ ಇಂಥ ದುರ್ಧರವಾದ ಕೆಲಸಕ್ಕೆ ನನಗೆ ನೋಕುತಿ ಅಂದ್ರೆ ಏನು ಪಾಪ ಮಾಡಿದ ಅಂತ ನಾನು ನಿನ್ನ ಮನೆಗೆ ಬಂದಿರಬೇಕು. ಇದು ನಿನ್ನ ತಪ್ಪಲ್ಲ. ನಿನ್ನ ಮನೆಗೆ ಬರೋದಿದ್ದಿಲ್ಲ, ಅದು ನನ್ನ ತಪ್ಪದ. ಒಂದು ವೇಳೆ ಅವ್ರು ನನಗೆ ರಾತ್ರಿ ಊಟ ಮಾಡಿಸ್ರಂದ್ರೆ ನಿನ್ನ ವಂಶ ನಿರ್ವಂಶ ಆಗ್ತದೆ ನೋಡು ಅಂದ. ಆಗವಲ್ಯಾಕಂದ ಎಸ್ ರೆಡಿ ಅಂದವ. ರಾತ್ರಿ 12ರ ಸಮಯದೊಳಗೆ ದುರ್ವಾಸರು 10,000 ಜನ ಶಿಷ್ಯರಿಗೆ ಕರ್ಕೊಂಡು ಬರ್ತಾರೆ. ಪಾಂಡವರು ಬಿಡಾರ ಅರಣ್ಯದೊಳಗೆ. ಅಲ್ಲಿ ಬಂದು ಭವತಿ ಭಿಕ್ಷಾಂದೇಹಿ ಅಂತಾರ, ಹುಚ್ಚಾಗಿ ತಟ್ಟಿ ತೆರೀತಾರ. 10,000 ಜನ ಶಿಷ್ಯರು ಎದಿ ಧಡಲ್ಲಂತದ. ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮಂದು ಸಂತರಿಗೆ ಕರೀತಾರ. ಯಪ್ಪ ಹಿಂಗೆ ಹಂಗ ಇಂಥ ಅಡವ್ಯಾಗ? ಇಲ್ಲಪ್ಪ ನಾ ಬಂದೀನಿ, ದುರ್ಯೋಧನ ಕಳಶಾನ 10,000 ಜನ ಶಿಷ್ಯರು ಹಸದು ಬಂದೀವಿ, ನಮಗೇನಾರ ಊಟ ಕೊಟ್ಟಿ ನಿನ್ನ ವಂಶ ಉಳಿತದ, ಇಲ್ಲ ಅಂದ್ರೆ ನಿಮ್ಮ ವಂಶ ಸರ್ವನಾಶ ಆಗ್ತದ.
ಶಾಪ ಕೊಡುವಂತ ಕಳ್ಸ್ಯಾನ, ನಾ ಬಂದೀನಿ ಅಂದಾಗ ಎದಿ ಧಡಲ್ಲಂತೂ ಅಡವ್ಯಾಗಿದ್ರು ಇರ್ಗುಡಲ್ಲಲ್ಲ ಇವ ಅಂತ ದ್ರೌಪದಿಗೆ ಎಬ್ಬಿಸ್ತಾರ. ದ್ರೌಪದಿ ಅಂತಾಳ, ಅಕ್ಷಯ ಪಾತ್ರೆಯೊಳಗೆ ಹಗಲ ತಡಿಗೆ ಆಗ್ತದ, ರಾತ್ರಿ ಆಗಂಗಿಲ್ಲ. 12 ಸಮಯದೊಳಗೆ ಬಂದಾರ. ನಮ್ಮ ಮನೆಗೇನ ದವಸ ಧಾನ್ಯನ 10,000 ಮಂದಿಗೆ ಅಡಿಗೆ ಮಾಡ್ಲಕ್ಕ ಭಾಂಡರ ಎಲ್ಲದ ನಮ್ಮ ಮನ್ಯಾಗ. ಸಂತಾಪ ಆಗೋಯ್ತು. ಕೃಷ್ಣ ಮಾಧವ ಗೋವಿಂದ ಧಾವ ಧಾವ ಅಂತ ಕರೆದಾಗ ಪರಮಾತ್ಮ ಅಲ್ಲಿ ಪ್ರಕಟ ಆಗಂತಾನ, ಹಸುವೆ ಭಾಳ ಆಗ್ಯಾವ, ನನಗೆ ಏನಾರ ಕೊಡುವಂತ. ಭಾಂಡೆ ಬೆಳಗ್ಗೆ ಬಾಳೆ ಹಾಕಿಳಕಿ, ನಾವೇ ಇಂಥ ಸಮಯದೊಳಗೆ ಇದ್ದೇವಿ, ನೀ ಕೊಡು ಅಂದ್ರೆ ಏನು ಅಂದಾಗ ಆ ಸಮಯದೊಳಗೆ ನೋಡಿ ಏನಾರ ಇದ್ದಿರ್ಬೇಕಂದಾಗ ಭಾಂಡೆ ಉಲ್ಟಾ ಮಾಡ್ತಾಳ. ಒಂದು ಯಾವುದೋ ಎಲಿ ಮೆತ್ಕೊಂಡಿತ್ತದ, ಎಲ್ಲ ಒಂದು ತಟಕ ಒಂದು ಯಾವುದೋ ಎಲಿ, ಆ ಎಲಿ ತಗೊಂಡು ಅಂತಾನ ಹಿಂಗೆ ಗೀಚಿ ಕೈಯಾಗ ಕೊಟ್ಟರು. ಹೇಳಿದ್ರು ಆ ದುರ್ವಾಸಕ್ಕೆ ಹೇಳಿ ಸ್ನಾನ ಮಾಡಬಾನು 10,000 ಶಿಷ್ಯರಿಗೆ ತಗೊಂಡು ಅಡಿಗೆ ರೆಡಿ ಅದಪ್ಪ ಅಂತ ಹೇಳಿ, ನೀವು ಹೋಗ್ರಿ ಹೊಳೆಯಾಗ ಸ್ನಾನ ಮಾಡಿಬೇಡ್ರಿ ಅಡಿಗೆ ಮಾಡ್ತೀವಿ ಅಂದ್ರು. ಇವೆಲ್ಲ ಹುಚ್ಚಾದವು 5 ಮಂದಿ ಅಣ್ಣತಮ್ಮರು. ಹೋಗ್ತಾ ಅದಾಳ, ಹೋಗೇನಪ್ಪ ಅಂತ ಕೇಳಿದ್ರ ಒಳಗೆ ನಿಂತು ಪರಮಾತ್ಮನಿಗೆ ಕರೆದಿದ್ದಾಳ, ಬಂದಿದ್ದಾಳ. ಅವರು ಹೊಳೆಯಾಗ ಸ್ನಾನ ಮಾಡ್ಲತ್ತಾರ. ರಾತ್ರಿ 12 ಚಂದ್ರಮನ ಬೆಳಗದ ಸ್ನಾನ ಮಾಡ್ತಾ ಅದಾರ. ಪರಮಾತ್ಮ ಅದೊಂದು ಎಲಿ ಬಾಯಾಗ ಹಾಕೊಂಡು ಪತ್ರಂ ಫಲಂ ಪುಷ್ಪಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಶ್ಯತಿ ಗೀತೆಯೊಳಗೆ ಹೇಳ್ತಾ ಇದಾನ. ಒಂದು ಎಲಿ ಬಾಯಾಗ ಹಾಕೊಂಡಂದ ವಿಶ್ವತೃಪ್ತಿ ಆಗ್ಲಿ ಅಂದ. ಇವು ಒಬ್ಬನೇ ಅಲ್ಲ, ವಿಶ್ವತೃಪ್ತಿ ಆಗ್ಲಿ ಅಂದಾಗ ಇಡೀ ಜಗತ್ತಿನ ಜನರದೆಲ್ಲ ರಾತ್ರಿ 12ಕ್ಕೆ ಹೊಟ್ಟೆ ತುಂಬೋಯ್ತಂತ. ನೀರಾಗ ಮುಳುಗಿ ಏಳೋದ್ರಾಗ ಎಲ್ಲದರ ಬಾಯಿ ಒಳಗಿನ ಢೇಕರಿಕೆನೆ ಬರಕ್ಕೆ ಚಾಲು ಮಾಡ್ತು. ಏನು ಊಟ ಮಾಡ್ತೀರಿ ಅಂದಾಗ ಪರಮಾತ್ಮ ನಮಗೆ ತೃಪ್ತಿ ಪಡಿಸ್ಯಾನ, ನಿಮಗೆ ಹಿಂದೆ ಭಗವಂತ ಅದಾನ, ನಿಮಗೇನೂ ಆಗಂಗಿಲ್ಲ, ಕೌರವ್ರು ಒಂದು ವಂಶನೂ ಉಳಿಲಾರ್ದಂಗೆ ಸರ್ವನಾಶ ಆಗಿ ಹೋಗ್ತದ ಅಂತ ದುರ್ವಾಸ ಅಡವಿಯೊಳಗೆ ಶಾಪ ಕೊಟ್ಟ.